ಕಾಂಗ್ರೆಸ್ಗೆ ಮುಸ್ಲಿಂ ಧರ್ಮಗುರುಗಳ ಬಿಗ್ ವಾರ್ನಿಂಗ್ ಎದುರಾಗಿದೆ. ಇದೀಗ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ವಾಪಸ್ ಪಡೆಯಿರಿ, ಇಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ಬೀದಿಗಿಳಿದು ಮುತ್ತಿಗೆಯನ್ನು ಹಾಕಿ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾರ್ನ್ ಅನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಂ ಧರ್ಮಗುರುಗಳು ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ಳಬೇಕು, ಇಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ಬೀದಿಗೆ ಇಳಿತಾರೆ ಮುಸ್ಲಿಮರು ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವ ಪಕ್ಷ ಕೂಡ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಅನಿವಾರ್ಯ ಅಲ್ಲ, ಜನರಿಂದ ಪಕ್ಷವೇ ಹೊರತು ಪಕ್ಷದಿಂದ ಜನರಲ್ಲ, ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಅಂತ ನಾವಿದ್ದೇವೆ, ಕಾಂಗ್ರೆಸ್ ನಾಯಕರು ಇದನ್ನ ಅರಿತುಕೊಳ್ಳಬೇಕು ಅಂತ ಮೈಸೂರಿನಲ್ಲಿ ಮುಸ್ಲಿಂ ಧರ್ಮಗುರುಗಳು ಖಡಕ್ ಆದಂತಹ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಬೀದಿಗಿಳಿತೀವಿ, ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದೀಗ ಮೈಸೂರಿನಲ್ಲಿ ಮುಸ್ಲಿಂ ಧರ್ಮಗುರುಗಳು ಖಡಕ್ ಆದಂತಹ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ರಾಜ್ಯಾದ್ಯಂತ ಬೀದಿಗೆ ಇಳಿತಾರೆ ಮುಸ್ಲಿಮರು ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಅನಿವಾರ್ಯ ಅಲ್ಲವೇ ಅಲ್ಲ, ಜನರಿಂದ ಪಕ್ಷವೇ ಹೊರತು ಪಕ್ಷದಿಂದ ಜನರಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಅಂತ ನಾವಿದ್ದೀವಿ, ಕಾಂಗ್ರೆಸ್ ನಾಯಕರು ಇದನ್ನ ಅರ್ಥಕೊಳ್ಬೇಕು ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಮಾತನಾಡಿರುವಂಥದ್ದು. ಧರ್ಮಗುರುಗಳು ಖಡಕ್ ಆದಂತಹ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ವಾಪಸ್ ಪಡಿಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಂತಹ ಮುಸ್ಲಿಂ ಧರ್ಮಗುರುಗಳು, ನಮ್ಮ ಸಮುದಾಯ ಕಾಂಗ್ರೆಸ್ ಅನ್ನ ಹಿಂದಿನಿಂದಲೂ ಕೂಡ ಬೆಂಬಲಿಸ್ತಾ ಇದೆ, ಜಬ್ಬಾರ್ ಪದಚ್ಯುತಿಯಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಮರು ಬೆಂಬಲವನ್ನ ಕೊಟ್ಟಿದ್ರು, ಆದರೂ ಯಾಕೆ ಜಬ್ಬಾರ್ ರಾಜೀನಾಮೆಯನ್ನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಪಕ್ಷ ಸದಾ ಕಾಂಗ್ರೆಸ್ ಜೊತೆಗೆ ನಿಂತಿದೆ, ದಾವಣಗೆರೆಯಲ್ಲೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀವಿ, ಆದ್ರೂ ಕೂಡ ಯಾಕಾಗಿ ರಾಜೀನಾಮೆಯನ್ನ ಪಡೆದುಕೊಂಡ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮೈಸೂರಿನಲ್ಲಿ ಮುಸ್ಲಿಂ ಮುಖಂಡ ಖೌನೇನ್ ಮಿರ್ಜಾನು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಕೂಡಲೇ ಜಬ್ಬಾರ್ ರಾಜೀನಾಮೆಯನ್ನ ಹಿಂಪಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಮುದಾಯ ಸಭೆಯನ್ನ ನಡೆಸಬೇಕಾಗತ್ತೆ. ಮೈಸೂರು ಮುಸ್ಲಿಂ ಧರ್ಮಗುರುಗಳು ಅಯೂಬ್ ಅನ್ಸಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಮುಸ್ಲಿಂ ಮುಖಂಡ ಖೌನೇನ್ ಮಿರ್ಜಾ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ಸಪೋರ್ಟಿವ್ ಆಗಿದ್ರು ಕೂಡ ಯಾಕಾಗಿ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮುಂದಿಡ್ತಾ, ಇದು ಸರಿಯಲ್ಲ, ಇದು ಎಲ್ಲ ಸರಿಯಾಗಬೇಕು ಅಂತ ಹೇಳಿದ್ರೆ ವಾಪಸ್ ತೆಗೆದುಕೊಳ್ಬೇಕು ಕೊಟ್ಟಿರುವಂತಹ ರಾಜೀನಾಮೆಯನ್ನ, ಇಲ್ಲ ಅಂತ ಹೇಳಿದ್ರೆ ಬೀದಿಗಿಳಿತೀವಿ ಮುಸ್ಲಿಮರೆಲ್ಲರೂ ಕೂಡ ರಾಜ್ಯಾದ್ಯಂತ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಮುಸ್ಲಿಂ ಧರ್ಮಗುರುಗಳು ಆಯೂಬ್ ಅನ್ಸಾರಿ ಹಾಗೆ ಖೌನೇನ್ ಮಿರ್ಜಾ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಜೋಡಿ ಮಾಡಿ ಎಲ್ಲಕ್ಕಿಂತ ಒಂದು ಒಳ್ಳೆ ಬೆಳವಣಿಗೆ ಬರಬೇಕು ಅಂತ ಇಷ್ಟಪಟ್ಟಿರುತ್ತದೆ. ಆ ಇಷ್ಟವನ್ನು ಧಕ್ಕೆ ಮಾಡಬೇಡಿ, ಅದಕ್ಕಾಗಿ ತಾವು ಮುಸ್ಲಿಂ ಸಮುದಾಯಕ್ಕೆ ಆಗಿರುವ ಧಕ್ಕೆಯನ್ನು ದೂರುಪಡಿಸಿ ಹೇಗೆ ನಾವು ಕಾಂಗ್ರೆಸ್ ಜೊತೆಯಾಗಿ ಕಾಂಗ್ರೆಸ್ ವಿರುದ್ಧ ಇಲ್ಲದೆ ನಾವು ಕಾಂಗ್ರೆಸ್ ಜೊತೆಯಾಗಿ ಮುಂದುವರಿಸೋಕ್ಕೆ ಕಾರಣ ಆಗಿದ್ದೀವಿ, ಇದನ್ನು ತಾವು ಬೆಳವಣಿಗೆ ಮಾಡಿಸ್ಕೊಳ್ಳಿ ಅಂತ ಅಷ್ಟೇ ನಾವು ಕೇಳ್ತಿರೋದಷ್ಟೇ. ಆ ಪದೆಯನ್ನು ಹುದ್ದೆಯನ್ನು ಹೆಂಗೆ ರದ್ದುಪಡಿಸಿದ್ದಾರೆ ಅದನ್ನು ವಾಪಸ್ಸು ತಗೊಂಡು ನಮ್ಮ ಸಮುದಾಯಕ್ಕೆ ಬೆಳವಣಿಗೆ ಆಗುವಂಗೆ ನಮ್ಮ ವಜಾರತಲ್ಲೂ ಸಹ ನಮ್ಮ ಸಮುದಾಯದ ಅಬ್ದುಲ್ ಜಬ್ಬಾರ್ ಆಗಲಿ, ತನ್ವೀರ್ ಸೇಠ್ ಆಗಲಿ, ಅಥವಾ ನಸೀರ್ ಅಹಮದ್ ಆಗಲಿ, ಅಥವಾ ಯಾರೇ ಆಗಲಿ, ನಮ್ಮ ಲೀಡರ್ಗೂ ಒಂದು ಗೌರವ ಕೊಟ್ಟು ಅವರು ಬೇರೆ ಲೀಡರ್ ಹಂಗೆ ನಮ್ಮ ಸಮುದಾಯ ಲೀಡರು ಅವ್ರಿಗೆ ಗೌರವ ಕೊಟ್ಟು ಮುಂದುವರಿಸಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಜೋಡಿ ಮಾಡಿ ಎಲ್ಲಕ್ಕಿಂತ ಒಂದು ಒಳ್ಳೆ ಬೆಳವಣಿಗೆ ಬರಬೇಕು ಅಂತ ಇಷ್ಟಪಟ್ಟಿರುತ್ತದೆ. ಆ ಇಷ್ಟವನ್ನು ಧಕ್ಕೆ ಮಾಡಬೇಡಿ, ಅದಕ್ಕಾಗಿ
ತಾವು ಮುಸ್ಲಿಂ ಸಮುದಾಯಕ್ಕೆ ಆಗಿರುವ ಧಕ್ಕೆಯನ್ನು ದೂರುಪಡಿಸಿ ಹೇಗೆ ನಾವು ಕಾಂಗ್ರೆಸ್ ಜೊತೆಯಾಗಿ ಕಾಂಗ್ರೆಸ್ ವಿರುದ್ಧ ಇಲ್ಲದೆ ನಾವು ಕಾಂಗ್ರೆಸ್ ಜೊತೆಯಾಗಿ ಮುಂದುವರಿಸೋಕ್ಕೆ ಕಾರಣ ಆಗಿರಿದ್ದೀವಿ, ಇದನ್ನು ತಾವು ಬೆಳವಣಿಗೆ ಮಾಡಿಸ್ಕೊಳ್ಳಿ ಅಂತ ಅಷ್ಟೇ ನಾವು ಕೇಳ್ತಿರೋದಷ್ಟೇ. ಆ ಪದೆಯನ್ನು ಹುದ್ದೆಯನ್ನು ಹೆಂಗೆ ರದ್ದುಪಡಿಸಿದ್ದಾರೆ ಅದನ್ನು ವಾಪಸ್ಸು ತಗೊಂಡು ನಮ್ಮ ಸಮುದಾಯಕ್ಕೆ ಬೆಳವಣಿಗೆ ಆಗುವಂಗೆ ನಮ್ಮ ವಜಾರತಲ್ಲೂ ಸಹ ನಮ್ಮ ಸಮುದಾಯದ ಅಬ್ದುಲ್ ಜಬ್ಬಾರ್ ಆಗಲಿ, ತನ್ವೀರ್ ಸೇಠ್ ಆಗಲಿ, ಅಥವಾ ನಸೀರ್ ಅಹಮದ್ ಆಗಲಿ, ಅಥವಾ ಯಾರೇ ಆಗಲಿ ನಮ್ಮ ಲೀಡರ್ಗೂ ಒಂದು ಗೌರವ ಕೊಟ್ಟು ಅವರು ಬೇರೆ ಲೀಡರ್ ಹಂಗೆ ನಮ್ಮ ಸಮುದಾಯ ಲೀಡರು ಅವ್ರಿಗೆ ಗೌರವ ಕೊಟ್ಟು ಮುಂದುವರಿಸಿ. ನಮಗೆ ನ್ಯಾಯ ಸಿಕ್ಕಲಿಲ್ಲ, ಅನ್ಯಾಯ ಆಯಿತು ನಮ್ಮ ಜನಾಂಗಕ್ಕೆ. ಪ್ರತಿಯೊಂದು ಕಮ್ಯುನಿಟಿ ಇದಕ್ಕೆ ನೀವು ನೋಡ್ಕೊಳ್ಳಿ, ಇದರಲ್ಲಿ ಅವ್ರವ್ರ ಜಾತ್ಯಾತಿ ಇದರಲ್ಲಿ ಅವ್ರವ್ರಿಗೂ ಇದು ಕೊಡ್ತಾರೆ ಹುದ್ದೆ. ನಮ್ಮ ಇದರಲ್ಲಿ ಕೊಟ್ಟಿದ್ದು ಕಿತ್ಕೊಂಡಿದ್ದಾರಲ್ಲ, ಅದು ಆಗಬಾರ್ದಾಗಿತ್ತು ಅಂತ ಬೇರೆ ಅದೇ ಉದ್ದೇಶ, ಬೇರೆ ಇನ್ನೇನಿಲ್ಲ. ಅವ್ರಿಗೆ ತೊಗೊಂಡಿದ್ದಾರಲ್ಲ, ವಾಪಸ್ ತೊಗೊಂಡಿದ್ದಾರಲ್ಲ, ಅವ್ರ ಹುದ್ದೆ ಕೊಟ್ಬಿಟ್ಟು ಅವ್ರಿಗೆ ಇದು ಮಾಡಿ ನಾವು ನಿಮ್ಮ ಜೊತೆ ಇಲ್ಲಿ ಇರ್ತೀವಿ. ಕೊಡಲಿಲ್ಲ ಅಂದರೆ ಇವಾಗ ಇಲ್ಲ, ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸಭೆಗಳು ನಡೆಯುತ್ತೆ, ಉಲ್ಮಾ ಇಕ್ರಾಮ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ದೊಡ್ಡ ಮುಖಂಡರುಗಳು ಸೇರ್ಕೊಂಡ್ಬಿಟ್ಟು ಒಂದು ಇದು ನಡೆಯುತ್ತೆ, ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಡೆದಾದ್ಮೇಲೆ ಅದೇನು ಡಿಸಿಷನ್ ನಡೆಯುತ್ತೆ ಅವರು ರಾಜ್ಯಾದ್ಯಂತ ಕಂಪ್ಲೀಟ್ ಎಲ್ಲ ಕಡೆ ನಡೆಯುತ್ತೆ ಸರ್. ಯಾಕಂದರೆ ಎಲ್ಲ ಮುಸ್ಲಿಮ್ ಇದಕ್ಕೆ ಸೇರಿರೋ ಇದು ಮುಂದಿನ ಚುನಾವಣೆಯಲ್ಲಿ ಯಾಕಂದರೆ ಅವರು ಅದ್ರ ಬಗ್ಗೆ ಇದು ವಹಿಸಬೇಕು, ಜಾಗ್ರತೆ ವಹಿಸಬೇಕು. ಯಾಕಂದರೆ ಇವಾಗ ಮನಸ್ಸಿಗೆ ತೊಂದರೆ ಆಗೈತೆ, ನಮಗೆ ಮುಂದೆ ಯಾವುದು ತೊಂದರೆ ಆಗದೆ ಅಂತಂಗೆ ಅವ್ರನ್ನ ವಹಿಸ್ಬೇಕು. ಅದನ್ನು ನಮಗೆ ನ್ಯಾಯ ಸಿಕ್ಕಲಿಲ್ಲ, ಅನ್ಯಾಯ ಆಯಿತು ನಮ್ಮ ಜನಾಂಗಕ್ಕೆ. ಪ್ರತಿಯೊಂದು ಕಮ್ಯುನಿಟಿ ಇದಕ್ಕೆ ನೀವು ನೋಡ್ಕೊಳ್ಳಿ, ಇದರಲ್ಲಿ ಅವ್ರವ್ರ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಓವರ್ ಆಲ್ ಆಗಿ ಉಚ್ಚಾಟನೆ ಆದ ನಂತರ ಸಾಕಷ್ಟು ರಾಜಕೀಯದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ, ಮತ್ತೆ ಪರ ವಿರೋಧಗಳ ಚರ್ಚೆ ಕೂಡ ನಡೀತಾ ಇದೆ. ಈಗ ಅಬ್ದುಲ್ ಜಬ್ಬಾರ್ಗೆ ಕೊಟ್ಟಿರುವಂತಹ ರಾಜೀನಾಮೆ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಧರ್ಮಗುರುಗಳು ಏನೆಲ್ಲ ಹೇಳಿದ್ದಾರೆ, ಸೊ ಇನ್ ಕೇಸ್ ರಾಜೀನಾಮೆ ವಾಪಸ್ ಪಡೆದುಕೊಳ್ಳಿಲ್ಲ ಅಂತಂದ್ರೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು, ಅಪ್ಡೇಟ್ಸ್ ಕೊಡೋದಾದ್ರೆ ಸಂದೀಪ್. ಖಂಡಿತವಾಗ್ಲೂ ರೋಜಾ, ಏನು MLC ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ MLC ಅಬ್ದುಲ್ ಜಬ್ಬಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅವರ ಪದಚ್ಯುತಿಯನ್ನ ಏನ್ ಮಾಡಿದ್ದೆ, ಅದರ ವಿರುದ್ಧ ಈಗ ಅಕ್ಷರಶಃ ಅಲ್ಪಸಂಖ್ಯಾತರು ತಿರುಗಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಮೈಸೂರಿನಲ್ಲಿ ಮುಸ್ಲಿಂ ಧರ್ಮಗುರುಗಳು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕಿರ್ತಕ್ಕಂಥದ್ದಂದ್ರೆ ಜಬ್ಬಾರ್ ಅವರು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತರ ಸಂಖ್ಯೆ ಇತ್ತು, ಆದ್ರೂ ಅಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಇದೇನೋ ಬೇಸರ ಕೂಡ ವ್ಯಕ್ತ ಆಗಿತ್ತು. ಈ ಸಂದರ್ಭದಲ್ಲಿ ಒಂದಷ್ಟು ವ್ಯತಿರಿಕ್ತ ಬೆಳವಣಿಗೆಗಳಾಗಿರ್ಬೋದು. ಆದ್ರೆ ಜಬ್ಬಾರ್ ಅವರ ಪದಚ್ಯುತಿಯನ್ನ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರ ನಿರ್ದೇಶನತೆ ಏನು ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಪದಚ್ಯುತಿಯನ್ನ ಮಾಡಿದ್ದಾರೆ, ಇದರಿಂದ ನಮ್ಮ ಮನಸ್ಸಿಗೆ ಘಾಸಿ ಆಗಿದೆ. ಅವರ ಪದಚ್ಯುತಿ ಮತ್ತು ರಾಜೀನಾಮೆಯನ್ನ ವಾಪಸ್ ಪಡಿಬೇಕು, ಅಂದ್ರೆ ಅವರ ಪದಚ್ಯುತಿಯನ್ನ ವಾಪಸ್ ಪಡಿಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಏನು ಮುಸ್ಲಿಂ ಸಮುದಾಯ ಏನಿದೆ, ಮುಸ್ಲಿಂ ಸಮುದಾಯದ ಮುಖಂಡರುಗಳ ಕುರಿತಾದಂತ ಜಿಲ್ಲಾವಾರು ಸಭೆಯನ್ನು ನಡೆಸ್ತೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧ ನಾವು ಏನು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಅನಿವಾರ್ಯವಾದ್ರೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೇವೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅನ್ನುವಂತಹ ಒಂದು ಏನು ಮಾತುಗಳೇನಿದ್ದಾವೆ, ಇದನ್ನ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಹಳ ಹಗುರವಾಗಿ ತೆಗೆದುಕೊಂಡ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಜನರಿಂದ ಪಕ್ಷವೇ ಹೊರತು ಪಕ್ಷದಿಂದ ಯಾವುದೇ ರೀತಿಯಲ್ಲೂ ಕೂಡ ಜನರು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದ ಮಾತುಗಳ ಮುಖೇನ ರಾಜ್ಯ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯನ್ನ ಕೂಡ ಧರ್ಮಗುರುಗಳು ಕೊಟ್ಟಿರ್ತಕ್ಕಂಥದ್ದು ರೋಜಾ. ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.